ನೇಕಾರರ ಅನಿರ್ದಿಷ್ಟಾವಧಿ ಧರಣಿ 18 ದಿನಕ್ಕೆ ಕಾಲಿಟ್ಟಿದೆ. ನೇಕಾರರಿಗೆ ಸಾಥ್ ನೀಡಿದ ಕರವೇ ಗಜ ಸೇನೆ ಸಂಘಟನೆ. ಕೆಎಚ್ಡಿಸಿ ಕಾಲೋನಿಯಲ್ಲಿ 100 ಕೋಟಿ ರೂಪಾಯಿ ಅವ್ಯವಹಾರ. ರಾಜ್ಯದ ಎಲ್ಲ ನೇಕಾರರು ಸೇರಿ ದಿನಾಂಕ 13ರಂದು ಸುವರ್ಣಸೌಧದ ಎದುರು ಬೃಹತ್ ಪ್ರತಿಭಟನೆ ಮಾಡಲು ನಿರ್ಧಾರ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿಯ ಬಡ ನೇಕಾರರಿಗೆ ನಿವೇಶನ ಹಂಚಿಕೆ ಹಾಗೂ ಸಿಟಿಎ ಸುತ್ತಾರ್ ಹಂಚಿಕೆ ಆಗಬೇಕೆಂದು ಮತ್ತು ನೇಕಾರರಿಗೆ ಏನೋ ಅನೇಕ ಸಮಸ್ಯೆಗಳಿದ್ದು ಅವೆಲ್ಲವನ್ನ ಚರ್ಚೆ ಮಾಡಿ ನೇಕಾರರಿಗೆ ಅನುಕೂಲ ಮಾಡಿಕೊಡ್ಬೇಕೆಂದು ಬನಹಟ್ಟಿಯ ಬಾಂಗಿ ಸರ್ಕಲ್ನಿಂದ ಭದ್ರನ್ನವರ ಬಾಂಗ್ಲೆಯವರೆಗೂ ಪಾದಯಾತ್ರೆ ಮೂಲಕ ಕಂದಾಯ ಸಚಿವರಿಗೆ ಹಾಗೂ ಜವಳಿ ಸಚಿವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ತಹಶೀಲ್ದಾರ್ ಮೂಲಕ ಮನವಿ ನೀಡಿದರು. ಇವತ್ತು ಬನಹಟ್ಟಿಯಲ್ಲಿ ಅನಿರ್ದಿಷ್ಟಾವಧಿ 18ನೇ ದಿನ ಕೆಎಚ್ಡಿಸಿಯಲ್ಲಿ 100 ಕೋಟಿ ರೂಪಾಯಿಗಳ ಅವ್ಯವಹಾರ ಆಗೈತಿ. ಜೊತೆಗೆ ನಿವೇಶನ ಹಂಚಿಕೆ ಆಗಬೇಕು, ಆಮೇಲೆ ಸಿಟಿಯ ಸುತಾರ್ಗಳ ಹಂಚಿಕೆ ಆಗ್ಬೇಕಂತೇಳಿ ನಾವು ಅನಿರ್ದಿಷ್ಟಾವಧಿ ಧರಣಿಯನ್ನು ಮಾಡ್ಲಿಕ್ಕೆ ಇವತ್ತು 18 ದಿನ ಆಯ್ತು. 18ನೇ ದಿನದಂದು ನಾವು ಪಾದಯಾತ್ರೆ ಮೂಲಕ ಮಾನ್ಯ ಕಂದಾಯ ಸಚಿವರಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಲಿಕ್ಕೆ ಇವತ್ತು ಪಾದಯಾತ್ರೆ ಮೂಲಕ ನಾವೆಲ್ಲ ಹೊರಟಿದ್ವಿ. ಜೊತೆಗೇನ ಈಗ 13ನೇ ತಾರೀಕಿಗೆ ಬೃಹತ್ ಪ್ರತಿಭಟನೆಯನ್ನ ನಾವು ಹಮ್ಮಿಕೊಂಡಿದ್ದು, ಸುವರ್ಣಸೌಧ ಯಾತ್ರೆಗೆ ನಾವು ಪ್ರತಿಭಟನೆ ಕೂಡ ಇಡೀ ರಾಜ್ಯಾದ್ಯಂತ ಎಲ್ಲ ನೇಕಾರ ಕೂತ್ಕೊಂಡು ತಯಾರಿ ಮಾಡಕತ್ತೀವಿ. ಈ ಬನಹಟ್ಟಿಯಲ್ಲೂ ಕೂಡ ಸಾಕಷ್ಟು ಜನರಿಗೆ 16,000 ಜನರಿಗೆ ಸಿಟಿ ಸರ್ವೆ ಉತ್ತಾರಗಳಿಲ್ಲ ಹಾಗೂ ನಿವೇಶನಗಳ ಹಕ್ಕುಪತ್ರಗಳಿಲ್ಲ. ಅವೆಲ್ಲವೂ ಕೂಡ ದೊರಕಿಸಿಕೊಡ್ಬೇಕಂತ ಹೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಹಾಗೇನೆ ನೇಕಾರರ ಸಮಸ್ಯೆಗಳು ಇನ್ನೂ ಅನೇಕ ಅದಾವ. ಅವುಗಳ ಬಗ್ಗೆ ಚರ್ಚೆ ಆಗಬೇಕು, ಸರ್ಕಾರ ಸ್ಪಂದನೆ ಮಾಡಬೇಕು. ಮಾನ್ಯ ಜವಳಿ ಸಚಿವರು, ಮುಖ್ಯಮಂತ್ರಿಗಳು, ಕಂದಾಯ ಸಚಿವರು ನಮ್ಮ ಸಮಸ್ಯೆಗಳನ್ನ ಇತ್ಯರ್ಥ ಮಾಡ್ಬೇಕಂತೇಳಿ ಈ ಮಾಧ್ಯಮದ ಮೂಲಕ ಇವತ್ತು ಪಾದಯಾತ್ರೆ ಮೂಲಕ ನಾವು ಒತ್ತಾಯವನ್ನು ಮಾಡ್ತೀವಿ. ಇವತ್ತು ಈಗಾಗಲೇ ನಾವು 18 ದಿವಸದ ಧರಣಿ ಸತ್ಯಾಗ್ರಹವನ್ನು ಮುಂದುವರಿಸಿದ್ದೇವೆ. ಆದ ಕಾರಣ ಇವತ್ತಿನವರೆಗೆ ಯಾರು ನಮಗ ಬಂದು ಭೇಟಿಯಾಗಿಲ್ಲ. ಆದ ಕಾರಣ ನಮಗ 100 ನಿವೇಶನ ಬೇಕು ಮತ್ತು ಸಿಟಿಯ ಸುತಾರಗಳು 300 ಈಗಾಗಲೇ ಮನೆಗಳು ಅದಾವು. ಮತ್ತು ಇನ್ನೂ ತಕ್ಕ ಯಾರು ಬಂದು ನಮಗೆ ಭೇಟಿಯಾಗಿಲ್ಲ. ಆದ ಕಾರಣ ಏನೈತಿ, ನಾವು ಇನ್ನ ಬೆಳಗಾವಿ ಸುವರ್ಣಸೌಧಕ್ಕೆ ಹೋಗಿ ನಾವು ಅಲ್ಲಿ ಕೂಡ ಧರಣಿ ಸತ್ಯಾಗ್ರಹ ಮಾಡ್ತನು ಅನ್ನುವಂತ ಮಾತನ್ನು ಕೊಟ್ಟು ನನ್ನ ಮಾತಾಡಿ ಮುಗಿಸ್ತೀನಿ. ಸುಮಿತ್ರಾ ಜಾಲಿಕಟ್ಟಿ.